ಡೆವಿಲ್ ಸಿನಿಮಾ ಆಪೋಸಿಟೇ ಬರ್ತೀನಿ ಮಹಾನ್ ಭಾವ ಹೇಳ್ಕೊಂಡಿದ್ರು. ಆಯ್ತಾ ಸರ್, ಮಿಸ್ ಆಗ್ಬಿಟ್ಟವ್ರೆ. ತಿಂಗಳಾದ್ಮೇಲೆ ಬಿಡು ಡೆವಿಲ್ ಆಮೇಲೆ ಎಷ್ಟು ಕಲೆಕ್ಷನ್ ಮಾಡುತ್ತೋ ಅದ್ರ ಅರ್ಧ ಕಲೆಕ್ಷನ್ ಮಾಡಿ ಆದ್ರೆ ಮೀಟ್ ಇದ್ರೆ ಮಾಡು ನಿನ್ ಕಲೆಕ್ಷನ್. ಆಯ್ತಾ, ಮಾತಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಬಾಯಿ ಮೇಲೆ ನಾಲ್ಗೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ಬೇಕು. ಇನ್ ಮುಂದೆ ನೀನ್ ನೋಡ್ತಾ ಇರ್ಬೇಕು, ನಾವು ಟೈಮಿಗೋಸ್ಕರ ಕಾಯ್ತಾ ಇದೀವಿ. ನೀನ್ ನೋಡ್ತಾ ಇರ್ಬೇಕು, ನಾವು ಕೊಡ್ತಾ ಇರ್ತೀವಿ, ನೀವು ಈಸ್ಕೊಂತಾ ಇರ್ಬೇಕಷ್ಟೇ. ವಿಶ್ ಮಾಡಿಲ್ಲ, ಅವ್ರು ವಿಶ್ ಮಾಡೋದೇ ಬೇಡ ಸರ್. ನೋಡ್ತಾ ಇದ್ರಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ತರ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಸೆಲೆಬ್ರಿಟಿಗಳು ಯಾವ ತರ ಪ್ರಮೋಷನ್ ಮಾಡ್ತಾ ಇದಾರೆ ಅಂತ, ಎದೆ ಮೇಲೆ ಹಚ್ಚಾಕ್ಸೋಳಕ್ಕೆ ಕಾಸು ಕೊಡ್ತಾರೆ ಅಂತ. ಇವಾಗ ದರ್ಶನ್ ಸರ್ ಇಲ್ಲ, ಈಚೆ ಕಡೆ ದರ್ಶನ್ ಸರ್ ಇಲ್ಲ. ಇವಾಗ ಯಾರು ಕೊಟ್ರಪ್ಪ ಕಾಸು? ಇವಾಗ ನಿಮ್ಮ ಅಪ್ಪ ಕೊಟ್ಟನ ಕಾಸು. ನಾ ಸಿನಿಮಾ 3 ಶೋ ಬುಕ್ ಮಾಡಿದ್ದೀನಿ. ಫಸ್ಟ್ ಶೋ ಟಿಕೆಟ್ ಸಿಕ್ಕಿಲ್ಲ, ಸೆಕೆಂಡ್ ಶೋ ರಾತ್ರಿ 10 ಗಂಟೆ ಶೋನು ಬುಕ್ ಮಾಡಿದ್ದೀನಿ. ನಾನೀಗ ಸಿನಿಮಾ ಬಗ್ಗೆ ಆಗಲಿ ಇನ್ನೊದ್ರ ಬಗ್ಗೆ ಆಗಲಿ ಮಾತಾಡಕ್ ಬಂದಿಲ್ಲ. ಏನಂದ್ರೆ ಜನಕ್ಕೆ ನಿಯತ್ತೆ ಇರೋಲ್ಲ ಸರ್. ದರ್ಶನ್ ಸರ್ ಜೊತೆ ಇರೋ ಜನಗಳಿಗೆ ನಿಯತ್ತೆ ಇಲ್ಲ. ಅವ್ರ ಜೊತೆನೇ ಇದ್ಕೊಂಡು ಅವರಿಂದನೇ ತಮ್ಮ ಸಿನಿಮಾಗಳನ್ನ ಪ್ರಮೋಷನ್ಗಳು ಮಾಡಿಸ್ಕೊಂಡು ಅವರಿಂದನೇ ಹೀರೋಗಳಾಗಿ ಬೆಳೆದು ಇವತ್ತು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಯಾರು ಒಬ್ಬ ಅವ್ರ ಜೊತೆಯಲ್ಲಿದ್ದು ಅವ್ರ ಕೈಲಿ ಪ್ರಮೋಷನ್ ಮಾಡಿಸ್ಕೊಂಡು ಒಬ್ಬ ಹೊಸಬ ಹೀರೋಗಳಾಗ್ಲಿ ಯಾರು ಒಂದು ಸಹ ಮಾತಿಗೆ ಸಹ ಒಂದು ಪೋಸ್ಟ್ ಹಾಕಿ ಒಂದು ವಿಶ್ ಮಾಡಿಲ್ಲ ಸರ್ ಸಿನಿಮಾಗೆ. ಅದಲ್ವಾ ಸರ್? ಆಯ್ತಾ ಸರ್, ಅವ್ರ ಜೊತೆನೇ ಇದ್ದು ಅವ್ರ ಕೈಲೇ ತನ್ನ ಸಿನಿಮಾಗಳನ್ನ ಪ್ರಮೋಷನ್ ಮಾಡಿಸ್ಕೊಂಡು ಇವತ್ತು ಅವ್ರ ಸಿನಿಮಾ ರಿಲೀಸ್ ಆದಾಗ ಒಬ್ಬ ಹೀರೋ ಆಗಲಿ ಒಂದು ಹೆಸರಿಗೆ ಸಹ ವಿಶ್ ಮಾಡಿಲ್ಲ. ಅವ್ರು ವಿಶ್ ಮಾಡೋದೇ ಬೇಡ ಸರ್. ನೋಡ್ತಾ ಇದ್ರಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ತರ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಸೆಲೆಬ್ರಿಟಿಗಳು ಯಾವ ತರ ಪ್ರಮೋಷನ್ ಮಾಡ್ತಾ ಇದಾರೆ ಅಂತ. ಹೌದಲ್ವಾ ಸರ್? ಸರ್ ಅವ್ರಿಗೆ ಹೇಳ್ತಾ ಇಲ್ಲ, ನಾನು ಯಾರಿಗೆ ಹೇಳ್ತಿದ್ರೆ ಅಂತ ಅರ್ಥ ಆಗಿರ್ಬೇಕು ನಿಮ್ಗಳಿಗೆ. ಅರ್ಥ ಆಯ್ತಾ ಸರ್? ಇದು ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ನೀವೇ ಇಲ್ಲ ಸರ್ ಅವ್ರಿಗೆ. ಯಾಕೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ ಸರ್, ಈಗ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ. ಆಮೇಲೆ ಇನ್ನೊಬ್ರ ಮಹಾನ್ ಭಾವ ಕರ್ನಾಟಕದಲ್ಲಿ ಒಬ್ಬ ಮಿಸ್ ಆಗ್ಬಿಟ್ಟವ್ರ, ಒಬ್ರು ಮಹಾನ್ ಭಾವ ಯಾರಂತ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಸರ್? ಡೆವಿಲ್ ಸಿನಿಮಾ ಆಪೋಸಿಟೇ ಬರ್ತೀನಿ ಮಹಾನ್ ಭಾವ ಹೇಳ್ಕೊಂಡಿದ್ರು. ಆಯ್ತಾ ಸರ್? ಮಿಸ್ ಆಗ್ಬಿಟ್ಟವ್ರೆ ಸರ್. ಅವ್ರಿಗೆ ಅರ್ಥ ಆಗುತ್ತೆ, ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆಯ್ತಾ ಸರ್? ಆಮೇಲೆ ಅಪ್ಪ ಇನ್ನೊಂದು ಮಾತು ಹೇಳಿದ್ರು, ಆಟಗಳಿಂದ ಹೆಸರುಗಳು ಹಾಕ್ಸೋಳಕ್ಕೆ ಕಾಸು ಕೊಡ್ತಾರೆ, ಎದೆ ಮೇಲೆ ಹಚ್ಚಾಕ್ಸೋಳಕ್ಕೆ ಕಾಸು ಕೊಡ್ತಾರೆ ಅಂತ. ಇವಾಗ ದರ್ಶನ್ ಸರ್ ಇಲ್ಲ, ಈಚೆ ಕಡೆ ದರ್ಶನ್ ಸರ್ ಇಲ್ಲ. ಇವಾಗ ಯಾರು ಕೊಟ್ರಪ್ಪ ಕಾಸು? ಇವಾಗ ನಿಮ್ಮ ಅಪ್ಪ ಕೊಟ್ಟನ ಕಾಸು? ಇವಾಗ ಯಾರು ಕೊಟ್ರಪ್ಪ ಕಾಸು? ಇಡೀ ಕರ್ನಾಟಕ ತುಂಬಾ ಸೆಲೆಬ್ರಿಟಿಗಳು, ನಾವು ಅಭಿಮಾನಿಗಳು ಏನಿದೀವಿ, ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಪ್ರಮೋಷನ್ ಮಾಡಿ ಸಿನಿಮಾ ಗೆಲ್ಲಿಸ್ತೀವಿ, ಗೆಲ್ಲಿಸ್ತಲೇ ಬಿಡೋದೇ ಇಲ್ಲ. ಇವಾಗ ಯಾರು ಕೊಟ್ರಪ್ಪ ಕಾಸು? ಬರ್ತ್ಡೇಗೆ 1000 ಜನ ಕರೆಸ್ತಾರೆ, ಕಾಸು ಕೊಟ್ಬಿಟ್ಟು ಅಂತಾನೆ. ಇವಾಗ ದರ್ಶನ್ ಸರ್ ಇಲ್ಲ, ಇವಾಗ ಯಾರು ಕೊಟ್ರ ಕಾಸು? ನಿಮ್ಮ ಅಪ್ಪ ಕೊಟ್ನ? ಯಾರು ಕೊಡ್ತಾರ ಕಾಸು? ಇನ್ ಮುಂದೆ ನೀನ್ ನೋಡ್ತಾ ಇರ್ಬೇಕು, ನಾವು ಟೈಮಿಗೋಸ್ಕರ ಕಾಯ್ತಾ ಇದೀವಿ. ನೀನ್ ನೋಡ್ತಾ ಇರ್ಬೇಕು, ನಾವು ಕೊಡ್ತಾ ಇರ್ತೀವಿ, ನೀವು ಈಸ್ಕೊಂತಾ ಇರ್ಬೇಕಷ್ಟೇ. ಆಯ್ತಾ? ಅವ್ರಿಗೆ ಇನ್ನೊಂದು ಸರ್, ಸೂರ್ಯಂಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ. ನಮ್ ಬಾಸ್ ಬಂದವ್ರೆ, ನಾವು ಸಿನಿಮಾ ಗೆಲ್ಸಿ ತೋರಿಸ್ತೀವಿ. ಆಯ್ತಾ? ನಾವು ಏನ್ ಸೆಲೆಬ್ರಿಟಿಗಳಿದೀವಿ, ಅವರು ತಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಇವತ್ತು ಪ್ರಮೋಷನ್ ಮಾಡಿ ಸಿನಿಮಾ ಗೆಲ್ಲಿಸ್ತಾ ಇದೀವಿ. ನಾವು ಬರೀ ಪ್ರಮೋಷನ್ ದುಡ್ಡು ಖರ್ಚು ಮಾಡ್ತೀವಲ್ಲ, ಸ್ವಂತ ದುಡ್ಡು, ನಾವು ಸೆಲೆಬ್ರಿಟಿಗಳು, ಆ ದುಡ್ಡಲ್ಲಿ ನಿನ್ನ ಒಂದು 25 ಸಿನಿಮಾ ಮಾಡ್ಬೋದು. ಆಯ್ತಾ? ಮಾತಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಬಾಯಿ ಮೇಲೆ ನಾಲ್ಗೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ಬೇಕು. ಆಯ್ತಾ ಸರ್? ದರ್ಶನ್ ಅವ್ರು ಯಾವ ರೀತಿ ಇಷ್ಟ ಅಲ್ಲ, ದರ್ಶನ್ ಅವ್ರು ಎಲ್ಲ ರೀತಿಯಲ್ಲಿ ಇಷ್ಟ. ಅವ್ರ ಆಕ್ಟಿಂಗು, ಸಿನಿಮಾ ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಏಟರ್ಸ್ಗಳಿಗೆ ಮಾತಾಡ್ತಾ ಇದ್ದೀನಿ. ಆಯ್ತಾಯ್ತಾ ಸರ್? ಅದನ್ನೇ ಹೇಳಿದ್ನಲ್ಲ, ಏಟರ್ಸ್ಗಳಿಗೆ ಮಾತ್ರನೇ ಮಾತಾಡ್ತಾ ಇರೋದು. ಅವ್ನು ಯಾರೋ ಮಹಾತ್ಮಾವ್ ಹೇಳಿದ ಡೆವಿಲ್ ಆಪೋಸಿಟೇ ಬರ್ತೀನಿ ಅಂತ. ಹೆಸ್ರಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆಪೋಸಿಟ್ ಆಯ್ತಾ? ಆಪೋಸಿಟ್ ಹತ್ರ ಬರ್ಲಿ, ಈಗ ಆಪೋಸಿಟ್ ಬೇಡ, ಥಿಯೇಟರ್ ಹತ್ರಕ್ಕೆ ಬರ್ಲಿ. ಇಲ್ಲಿಗೆ ಅವ್ನಿಗೆ ಮೀಟ್ ಇದ್ರೆ ಡೆವಿಲ್ ಮೂವಿ ಅನ್ನೋದು ಬರೋ ತನಕ ಬೇರೆ ಪೋಸ್ಟರ್ಗಳು ಹಾಕೊಂಡು ದೊಡ್ಡ ದೊಡ್ಡ ಕಟ್ಔಟ್ಗಳು ನಿಲ್ಲಿಸ್ಕೊತಾ ಇದ್ರು. ಈಗ ಹಾಕ್ಲಪ್ಪ ಎದುರುಗಡೆ ಒಂದ್ ಸಣ್ಣದು ಬೇಡಪ್ಪ, ಎಲ್ಲಾರು ಒಂದ್ ಕಾಣ್ತಿದ್ಯಾ ನೋಡಪ್ಪ, ಎಲ್ಲಾದ್ರೂ ಒಂದೇ ಒಂದ್ ಪೋಸ್ಟರ್ ಬೇರೆದು. ಮೊನ್ನೆ ಟಾಕ್ಸಿಕ್ ಒಂದ್ ಇದ್ಬಿಟ್ರು ಅಂತ ದೊಡ್ಡ ದೊಡ್ಡಗೆ ಇನ್ಸ್ಟಾಗ್ರಾಮಿಗೆ ಹಾಕೊಂಡ್ರು, ಡೆವಿಲ್ ಮೂವಿ ಬಿಡ್ತಾವ್ರೆ ಅಂತ. ಇವತ್ತು ಹಾಕ್ರಪ್ಪ, ಒಂದಿದ್ರೆ ಹಾಕ್ರಿ ನಿಮ್ ಕಲಾದ್ರೆ. ಅವನೊಬ್ಬ ಬಂದ, ಯಾರೋ ದೊಡ್ಡ ಮೂವಿ ಪ್ರಮೋಷನ್ ಬೇಕು ಅಂತ ಡಿಪಾಸ್ ಆಪೋಸಿಟ್ ಅಲ್ಲಿ ನಿಂತ್ಕೊಂಡ್ರೆ ನಾನು ಬೆಳೆಸ್ಬಿಡ್ತಾರೆ, ಡಿಪಾಸ್ ಅವರೇ ಹಾಕೋತಾರೆ, ಔಟ್ ಸ್ಟೋರಿಲೇ ಹಾಕೋತಾರೆ ಅಂತ ಹೇಳ್ದ. ನಾನು ಡೆವಿಲ್ ಆಪೋಸಿಟೇ ಬರ್ತೀನಿ ಅಂತ 4-5 ಕಡೆ ಮೀಡಿಯಾದವ್ರ ಮುಂದೆ ಹಿಂಗೇ ನಿಂತ್ಕೊಂಡು ಹೇಳ್ದ. ಅವ್ನಿಗೆ ಮೀಟ್ ಇದ್ರೆ ಡೆವಿಲ್ ಮುಂದೆ ಬರೋದು ಬೇಡಪ್ಪ, ಇನ್ನೂ 1 ತಿಂಗಳು ಹಿಂಗೇ ಡೆವಿಲ್ ಓಡ್ಲಿ. 1 ತಿಂಗಳಾದ್ಮೇಲೆ ನಿನ್ ಮೂವಿ ಬಿಡಪ್ಪ, ತಿಂಗಳಾದ್ಮೇಲೆ ಬಿಡು ಡೆವಿಲ್. ಆಮೇಲೆ ಎಷ್ಟು ಕಲೆಕ್ಷನ್ ಮಾಡುತ್ತೋ ಅದ್ರ ಅರ್ಧ ಕಲೆಕ್ಷನ್ ಮಾಡಿ ನಿನ್ ಕಲಾದ್ರೆ. ಮೀಟ್ ಇದ್ರೆ ಮಾಡು ನಿನ್ ಕಲೆಕ್ಷನ್. ನಿನ್ ಕಲಾದ್ರೆ ಇವತ್ತು
ನಿನ್ ಕೈಲಿ ಆದ್ರೆ ಇವತ್ತು ಥಿಯೇಟರ್ ಹತ್ರ ಸುಮ್ಮನೆ ಒಂದು ವಿಸಿಟ್ ಕೊಡು. ಅವ್ರು ಏನೂ ಮಾಡೋದ್ ಬೇಡ ನಮ್ಮ ಫ್ಯಾನ್ಸ್ಗಳು. ಅವ್ರು ನೋಡಿದ್ರೆ ಸಿಕ್ಕಕ್ಕೆ ಬೆಗ್ನಿ ಊಟ ಹೊಡ್ಕೊಂಡು ನೀನೇ ಹೋಗ್ತೀಯ. ಏನ್ ಬ್ರೋ? ಥ್ಯಾಂಕ್ ಯು ಬ್ರೋ. ದರ್ಶನ್ ಸರ್ ಜೊತೆಲೇ ಇದ್ಕೊಂಡು ಇವತ್ತು ಅವ್ರ ಸಿನಿಮಾ ಬಂದಾಗ ಯಾರು ಕನಿಷ್ಠ ಮಾತಿಗೆ ಸಹ ಅವ್ರಿಗೆ ಒಂದು ವಿಶ್ ಮಾಡಿಲ್ಲ ಅಂದ್ಬಿಟ್ಟು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಈಗ ನಾವು ರಚಿತಾ ರಾಮರು ವಿಶ್ ಮಾಡಿದ್ದಾರೆ, ಶಿವಣ್ಣ ಅವ್ರು ವಿಶ್ ಮಾಡಿದ್ದಾರೆ, ಸುದೀಪ್ ಸರ್ ವಿಶ್ ಮಾಡಿದ್ದಾರೆ. ಅವ್ರನ್ನ ಬಿಟ್ಟು ಅವ್ರನ್ನ ಯಾರನ್ನ ಬಳಸ್ಕೊಂಡು ಆಮೇಲೆ ದರ್ಶನ್ ಸರ್ ಏನು ಮಾಡ್ಬಿಟ್ಟಿದ್ದಾರೆ, ಜೊತೆಲಿರೋನೆಲ್ಲ ಸ್ನೇಹಿತರು ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ನಾವು ಸ್ನೇಹಿತರು ಅಂತ ಕರಿಬೇಕೋ ಇಲ್ಲ ಹಿತಶತ್ರುಗಳು ಅಂತ ಕರಿಬೇಕೋ ಒಂದು ಅರ್ಥ ಆಯ್ತಾ ಇಲ್ಲ. ದುಶ್ಮನ್ ಕಹಾಯ ಅಂದ್ರೆ ಬಗಲ್ ಮೇಹೆ ಅಂತಾರಲ್ಲ, ಹಂಗೆ ಮಾಡ್ಬಿಟ್ರು ದರ್ಶನ್ ಸರ್. ಪಕ್ಕದಲ್ಲೇ ಏಕೊಂಡು ಓಡಾಡ್ಬಿಟ್ಟವ್ರೆ. ಇವತ್ತು ದರ್ಶನ್ ಸರ್ ಕೆಳಗೆ ಬಿದ್ದವ್ರೆ ಅಂದ್ಬಿಟ್ಟು ಯಾರು ಅವರು ಸಿನಿಮಾಗಾಗ್ಲಿ ಇನ್ನೊಂದಕ್ಕಾಗ್ಲಿ ಒಂದು ವಿಶ್ ಮಾಡ್ತಾ ಇಲ್ಲ. ಇಲ್ಲಿ ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ಥಿಯೇಟರ್ ಸುತ್ತ ಎಷ್ಟು ಬ್ಯಾನರ್ ಇದಾವೆ ಸರ್? ಸುಮಾರು 150-200 ಬ್ಯಾನರ್ ಇದಾವ ಬರೀ ಇಲ್ಲೇ. ಆಯ್ತಾ? ಇಲ್ಲಿ ಯಾರ ಫೋಟೋ ಇದೆ ಸರ್? ಧನ್ವೀರ್ ಅವ್ರ ಫೋಟೋ ಮಾತ್ರ ಒಬ್ಬರದೇ ಫೋಟೋ ಇರೋದು. ಧನ್ವೀರ್ ಅವ್ರದ್ದಿದೆ, ದಿನಕರ್ ಅವ್ರದ್ದಿದೆ, ವಿಜಯಲಕ್ಷ್ಮಿ ಅತ್ತಿಗೆ ಅವ್ರದ್ದಿದೆ ಅಲ್ವಾ ಸರ್? ಇನ್ಯಾರಾದ್ರೂ ಹೊಸ ಹೀರೋಗಳು ದರ್ಶನ್ ಸರ್ನ ಬಳಸ್ಕೊಂಡು ಬೆಳೆದ್ರಲ್ಲ, ಅವ್ರು ಯಾರು ದರ್ಶನ್ ಸರ್ಗೆ ಒಂದು ಸಪೋರ್ಟ್ ಮಾಡಿದ್ರೆ ಇವತ್ತು ಈ ಬ್ಯಾನರ್ಗಳಲ್ಲಿ ಅವ್ರ ಫೋಟೋಗಳು ಇರೋದು. ಇದು ನನ್ನ ಒಬ್ಬೊಂದಲ್ಲ ಸರ್, ಯೋಚನೆ ಇಡೀ ಕರ್ನಾಟಕದ ತುಂಬಾ ಹುಡುಕಿನಿ ಬ್ಯಾನರ್ ಅಲ್ಲಿ ಧನ್ವೀರ್ ಅವ್ರ ಫೋಟೋ ಬಿಟ್ರೆ ಜೊತೆ ಇನ್ಯಾರ ಫೋಟೋನು ಸಿಗೋದಿಲ್ಲ ನಿಮ್ಗೆ. ಹೌದಲ್ವಾ ಸರ್? ಜೊತೆಲೆ ಎತ್ಕೊಂಡು ಇವರು ತುಳಿಯಂತ ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು. ಆಯ್ತಾ, ರಚಿತಾರಾಮ್ ಅವ್ರು ಮಾಡಿದ್ದಾರೆ, ಶಿವಣ್ಣ ಅವ್ರು ಮಾಡಿದ್ದಾರೆ, ಇನ್ನು ಕೆಲವು ನಟರುಗಳೆಲ್ಲ ಮಾಡಿದ್ದಾರೆ ಅಲ್ವಾ ಸರ್?